ಹಲೋ ನಮಸ್ಕಾರ, ನಾನು ನಾಗವೇಣಿ ಅಂತ. ಇವತ್ತಿನ ವ್ಲಾಗ್ ಒಳಗೆ ನಿಮ್ಗೆ ಸೂಪರ್ ಆದ ವಿಡಿಯೋ ಐತಿ. ಅದು ಏನಂತಂದ್ರೆ ನಮ್ಮೂರಿನ ಜಾತ್ರೆ ಶ್ರೀ ಮಡವಾಳೇಶ್ವರ ಜಾತ್ರೆ ಮಹೋತ್ಸವದಾಗಿ ಈ ವಿಡಿಯೋನ ನಾನು ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಕೊಡ್ರಿ, ಹಂಗೆ ಸಬ್ಸ್ಕ್ರೈಬ್ ಆಗ್ರಿ. ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಆಗಂತನೂ ಹೇಳ್ರಿ. ನೋಡಿರಿ, ಇವಾಗ ನಾನು ಊಟಕ್ಕಂತ ಏಕೆಸ್ ಮಧ್ಯಾಹ್ನದ ರೆಸಿಪಿ ಏನಂದ್ರೆ ಸಿಂಪಲ್ಲಾಗಿ ಮಾಡೇನಿ. ಅದು ಚೆನ್ನಂಗಿ ಕಾಳು ಉಸಳಿ ಹಂಗೆ ಅನ್ನಕ್ಕೆ ಮತ್ತು ರೊಟ್ಟಿಗೆ ಬರುವಂಗೆ ನಾನು ಮಾಡಿದ್ದೀನಿ. ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಬಜ್ಜಿನೂ ಮಾಡೇನಿ ರೀ, ಮಿರ್ಚಿ ಬಜ್ಜಿ. ನೋಡ್ರಿ, ಈಗ ಸಾರು ಕುದಿಯಾಕತೈತಿ. ಇತ್ತಾಗ ನಾನು ಇಲ್ಲೇ ರೊಟ್ಟಿನೂ ಬಡಿಯೋದು ಮುಗೀತು. ಲಾಸ್ಟ್ ಒಂದು ರೊಟ್ಟಿ ಐತಿ, ಅದನ್ನು ಬೇಯಿಸೋದು ನಾನು ಇಲ್ಲೇ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ಮತ್ತು ನಮ್ಮ ಊರಿನ ಜಾತ್ರಾ ಮಹೋತ್ಸವನ ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ನೀವು ಸೂಪರಾಗಿ ಐತಿ. ಹೆಂಗೆ ಬಂದೈತೆ ಅಂತ ಏಕಸ ನಮ್ಮೂರಿನ ಜಾತ್ರೆದ ವಿಡಿಯೋ ಹೆಂಗೆ ಬಂದೈತೆ ಅಂತೇಳಿ ನೀವು ಕಮೆಂಟ್ ಮುಖಾಂತರ ಹೇಳ್ರಿ. ಇವಾಗ ನೋಡ್ರಿ, ಲಾಸ್ಟ್ನೇ ರೊಟ್ಟಿ ನಾನು ಬೇಯಿಸೀನಿ. ಇನ್ನು ಗ್ಯಾಸ್ ಆಫ್ ಮಾಡೇನ್ರಿ ನಾನು. ಇವಾಗ ನೋಡ್ರಿ, ಅದನ್ನೀಗ ನಾನು ತೆಗಿತೇನೆ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ತೀನಿ. ಇವತ್ತಿನ ರೆಸಿಪಿ ಅಂತಂದರೆ ಇಷ್ಟ ನೋಡ್ರಿ, ಸಿಂಪಲ್ಲಾಗಿ ಮಧ್ಯಾಹ್ನದ ಊಟದ. ಈಗ ನಾನಿಲ್ಲೇ ರೊಟ್ಟಿ ಬಡ್ದೇನಿ, ಆಮೇಲೆ ಚೆನ್ನಂಗಿ ಕಾಳು ಉಸಳಿ ಮತ್ತು ಬಜ್ಜಿ ಮಾಡೀನಿ, ಮಿರ್ಚಿ ಬಜ್ಜಿ, ಅನ್ನ. ಇಷ್ಟ ನೋಡ್ರಿ ನಮ್ದು ಮಧ್ಯಾಹ್ನದ ಊಟದ ರೆಸಿಪಿಗಳು. ಈ ಅಪ್ಲೋಡ್ ಮಾಡೋ ವ್ಲಾಗ 7ನೇದ್ದು. ಇನ್ನು ಉಳ್ಕಿದ್ದು ನಿಮಗೆ 6 ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದ್ದೀನಿ. ಅವು ಚೆನ್ನಾಗಿದ್ದಾವೆ. ಯಾರೆಲ್ಲ ನೋಡ್ಕೊಂಬಂದಿಲ್ಲಲ್ಲ ನನ್ನ ಚಾನಲ್ಗೆ ಪ್ಲೀಸು ಸಬ್ಸ್ಕ್ರೈಬ್ ಆಗ್ರಿ. ಅದನ್ನು ಪೂರ್ತಿಯಾಗಿ ವಿಡಿಯೋಗಳನ್ನ ನೋಡಿ. ಅವನು 6 ವಿಡಿಯೋಗಳು ಎಲ್ಲ ವ್ಲಾಗ್ಗಳು ತುಂಬ ಇಷ್ಟ ಆಗ್ತಾವೆ ನಿಮಗೆ. ಚೆನ್ನಂಗಿ ಕಾಳು ಸಾಂಬಾರು ಹಾಕೋಕತ್ತೀನಿ. ಅದರಿಂಬಲ್ಲೇ ನಾನು ಈಗ ರೊಟ್ಟಿ ತಿಂತೀನಿ ಮತ್ತು ಒಂದು ಬಜ್ಜಿ ತೊಗೊಂಡು ಊಟ ಮಾಡೋದು ನೋಡ್ರಿ. ಇವಾಗ ನಾನು ಊಟ ಮಾಡೋನು ಬರ್ರಿ ಎಲ್ಲರೂ. ಇವಾಗ ಶ್ರೀ ಮಡವಾಳೇಶ್ವರ ಜಾತ್ರಾ ಮಹೋತ್ಸವದ ವಿಡಿಯೋ ಬರ್ತೈತಿ. ಅದನ್ನು ನೋಡಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ.
ಓಕೆ ಫ್ರೆಂಡ್ಸ್, ಈ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗಿಂದ ನಿಮ್ಮಲ್ಲೇ ಸಿಗ್ತೀನಿ. ನಮಸ್ಕಾರ.